ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಗ್ರ್ಯಾಂಡ್ ಅಂತಲ್ಲ, ಆದರೆ ತುಂಬ ಸಿಂಪಲ್ಲು ಅಲ್ಲ, ಮೀಡಿಯಮ್ ಆಗಿದೆ ಡಿಸೈನು. ಮಾಡೋದು ತುಂಬ ಈಸಿಯಾಗಿ ಬೇಗ ಬೇಗ ಆಗುವಂತಹ ಡಿಸೈನು. ಬಿಗಿನರ್ಸು ಮಾಡ್ಕೋಬೋದು. ಇದಕ್ಕೆ 6 ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ, 0.75 mm. ಆಮೇಲೆ ಈ ಥರ ರಿಂಗ್ ಬೀಡ್ ಮತ್ತು ಒಂದು ರೌಂಡ್ ಬೀಡ್ ಮಿಡ್ಲಲ್ಲಿ ಸೇರಿಸ್ಕೊಳ್ಳೋಕ್ಕೆ, ರಿಂಗ್ ಬೀಡ್ ಮಧ್ಯದಲ್ಲಿ ಸೇರಿಸ್ಕೊಳ್ಳೋಕ್ಕೆ ರೌಂಡ್ ಬೀಡ್ ಬರುತ್ತಲ್ವ, ಈ ಥರ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ರಿಂಗ್ ಬೀಡಿಂದು ಡಿಸೈನು. ಆಮೇಲೆ ಸ್ಮಾಲ್ ಬೀಡ್ಸು ಮೇಲೆ ನಾರ್ಮಲಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ನಾನು ಡಬಲ್ ಲಾಕ್ ಮಾಡ್ತಾಯಿದ್ದೀನಿ ಯಾವಾಗಲೂ, ನೀವು ನೋಡಿರ್ಬೋದು. ಅದೇ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ, ಅದು ಸೇಫಾಗಿ ನಿಂತ್ಕೊಳ್ಳುತ್ತೆ. ಅಲ್ಲಿ ಪಕ್ಕನೇ ಒಂದೇ ಕಡೆ 2 ಸಾರಿ ಈ ಥರ ಲಾಕ್ ಮಾಡಿದರೆ ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಫಸ್ಟು 4 ಚೈನು, ಅದನ್ನು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ಅಳತೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ ಬಟ್ಟೆಗೆ. ಈಗ ರಿಂಗ್ ಬೀಡ್ ಸೇರಿಸ್ಕೊಳ್ಳಿ. ರಿಂಗ್ ಬೀಡ್ ಮತ್ತು ಮಿಡ್ಲಲ್ಲಿ ರೌಂಡ್ ಬೀಡ್ ಎರಡನ್ನು ಸೇರಿಸ್ಕೊಂಡು ದಾರಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳಿ. ಅದನ್ನು ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ ಈ ಥರ. ಮತ್ತು 3 ಸಾರಿ 4 ಚೈನ್ ಮಾಡ್ಕೋಬೇಕು. 4 ಚೈನು ಬಟ್ಟೆಗೆ ಲಾಕು, ಮತ್ತು 4 ಚೈನು ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆಯಲ್ಲಿ 4 ಚೈನ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 4 ಚೈನ್ ಮಾಡಿ ಬಟ್ಟೆಗೆ ಎಲ್ಲಿ ಬರುತ್ತೆ ನೋಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ 3 ಸಾರಿ. ಈಗ ಮತ್ತೆ ಬೀಡ್ ಸೇರಿಸ್ಕೊಳ್ಳಿ. ರಿಂಗ್ ಬೀಡ್ ಮತ್ತು ರೌಂಡ್ ಬೀಡು ಮಿಡ್ಲಲ್ಲಿ ಇಟ್ಕೊಂಡು ಎಲ್ಲ ಹೋಲ್ಗಳಲ್ಲೂ ಹುಕ್ ಹಾಕಿ ಮತ್ತು ದಾರಕ್ಕೆ ಸೇರಿಸ್ಕೊಳ್ಳಿ ಈ ಥರ. ಆಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಈ ಥರ ಬೀಡನ್ನು ಹೀಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಸಿಂಗಲ್ ಕ್ರೋಶೆ ಹಾಕಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನು ಮಾಡ್ಕೊಳ್ಳಿ. 4 ಚೈನ್ 3 ಸಾರಿ ಮತ್ತು ಬೀಡ್ ಈ ಥರ ಮುಂದುವರಿಸ್ಕೊಂಡು ಹೋಗ್ಬೇಕು ನೀವು. ಪೂರ್ತಿ ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಮಧ್ಯದಲ್ಲಿ 3 ಸಾರಿ 4 ಚೈನು, ಫಸ್ಟಿಗೆ ಮಾತ್ರ 2 ಸಾರಿ 4 ಚೈನು, ಬೀಡು 3 ಸಾರಿ, ಎಂಡಿಗೆ ಮತ್ತು ಸ್ಟಾರ್ಟಿಂಗಲ್ಲಿ 2 ಸಾರಿ 4 ಚೈನು ಮಾಡ್ಕೋಬೇಕು ಈ ಥರ. ಸ್ಟಾರ್ಟಿಂಗಲ್ಲೂ ಅಷ್ಟೇ, ಮಧ್ಯದಲ್ಲೆಲ್ಲ ಮಿಡ್ಲಲ್ಲೆಲ್ಲ 3 ಸಾರಿ. ಈಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋತೀನಿ ಇಲ್ಲಿ. ಈಗ ನೆಕ್ಸ್ಟು ಅದೇ ದಾರನ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ನ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ, ಡಬಲ್ ಲಾಕು. ಮತ್ತು 4 ಚೈನ್ ಮಾಡಿ ಆ 4 ಚೈನ್ನ ಲಾಕ್ ಇದೆಯಲ್ವ, ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ನೀವು ಬಟ್ಟೆಗೆ ಮಾಡಬೇಕಾಗಿಲ್ಲ, ಲಾಕ್ನ ಒಳಗಡೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಇರುತ್ತಲ್ವ ಅದರ ಒಳಗಡೆ. ನೆಕ್ಸ್ಟ್ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಆ ರಿಂಗ್ ಬೀಡಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 1 2 3 ಈ ಥರ 3 ಡಬಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಮಾಡಿಬಿಟ್ಟು ಮತ್ತೆ ಅದೇ ರಿಂಗ್ ಬೀಡಲ್ಲಿ 3 ಡಬಲ್ ಕ್ರೋಶೆ. ಸ್ವಲ್ಪ ಟೈಟಾಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಈ ಥರ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ, ಬಿಟ್ಟು ಹೋಗುತ್ತೆ ಇದು. ಈ ಥರ 2 ಆಯಿತು. 3 ಡಬಲ್ ಕ್ರೋಶೆ ಮತ್ತು 2 ಚೈನು ಮತ್ತು 3 ಡಬಲ್ ಕ್ರೋಶೆ. 2 3 ಮತ್ತು 2 ಚೈನು. ಈ ಥರ ರಿಂಗ್ ಬೀಡ್ ಫುಲ್ಲಾಗೋವರೆಗೂ ನೀವು ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಈ ಥರ ಡಬಲ್ ಕ್ರೋಶೆ, 2 ಚೈನು, ಡಬಲ್ ಕ್ರೋಶೆ. ಮಧ್ಯದ ದಾರಕ್ಕೆ ಸಿಕ್ಕಾಕೋಬಾರ್ದು. ಈ ಥರ ದಾರ ಸುಂದ್ಕೊಂಡು ಕ್ರೋಶೆ ಹುಕ್ಕಿಗೆ ಒಳಗಿಂದ ದಾರ ತೊಗೊಂಬಂದು 3 ಲೂಪಲ್ಲಿ 2 ಲೂಪ್ ಒಂದು ಮಾಡಿ
ಮತ್ತು 2 ಲೂಪ್ ಉಳಿಯುತ್ತೆ, ಮತ್ತು 2 ಲೂಪು. ಈ ಥರ ಮಾಡ್ಕೋಬೇಕು ಡಬಲ್ ಕ್ರೋಶೆ. ಆ ಮಧ್ಯದ ದಾರ ಸಿಕ್ಕಾಕೋಬಾರ್ದು, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಥರ 3 ಡಬಲ್ ಕ್ರೋಶೆ 2 ಚೈನು, 3 ಡಬಲ್ ಕ್ರೋಶೆ 2 ಚೈನು, ರಿಂಗ್ ಫುಲ್ ಆಗೋವರೆಗೂ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಅದನ್ನು 4 ಚೈನಲ್ಲಿ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ ಆರ್ಚು. ಮತ್ತು ಆ 4 ಚೈನಲ್ಲಿ ಜಾಗ ಉಳಿಯುತ್ತಲ್ವ, ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅಂದರೆ ನೀವು ಸ್ಟಾರ್ಟಿಂಗಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿ ಸ್ಟಾರ್ಟ್ ಮಾಡಿರೋದಲ್ವ, ಅದೇ ಥರ ಇಲ್ಲಿನೂ ಆಗುತ್ತೆ. ಆವಾಗ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು, ಮತ್ತು ಆ ಲಾಕಲ್ಲಿ ಲಾಕ್. ಮತ್ತು ಆ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟು ಬೀಡಲ್ಲಿ ಮಾಡ್ಕೊಳ್ಳಿ ಆರ್ಚ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈಗ ನೆಕ್ಸ್ಟ್ ಇನ್ನೊಂದು ಕಲರ್ ದಾರನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗಲ್ಲಿ. ಲಾಕ್ನ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ, ಡಬಲ್ ಲಾಕು. ಫಸ್ಟು 4 ಚೈನ್ ಮಾಡ್ಕೊಳ್ಳಿ, ಅದರ ಲಾಕಲ್ಲಿ ಲಾಕು. ಆಮೇಲೆ ಈಗ ಈ ಆರ್ಚ್ ಇದೆಯಲ್ವಾ, ಆರ್ಚಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಜಾಗ ಮಾಡ್ಕೋಬೇಕು. ಮಾಡಿಕೊಂಡು ಅಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ 2 ಚೈನ್ ಗ್ಯಾಪ್ ಬಿಟ್ಟಿಲ್ಲ ನಾವು, ಆ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ದೀವಲ್ವ, ಅಲ್ಲಿ ಸ್ವಲ್ಪ ಗ್ಯಾಪ್ ಆಗುತ್ತೆ. ಆ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಮಾಡಿದ್ದೀನಿ, ಮತ್ತು ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸಿ ಮತ್ತೆ ಅದೇ ಜಾಗದಲ್ಲಿ, ಅದೇ ಗ್ಯಾಪಲ್ಲಿ, ಆ ಸ್ವಲ್ಪ ಜಾಗದಲ್ಲೇ ಮತ್ತು 2 ಡಬಲ್ ಕ್ರೋಶೆ, ಅಂದರೆ 4 ಡಬಲ್ ಕ್ರೋಶೆ ಆ ಜಾಗದಲ್ಲೇ ಬರಬೇಕು. ಜೊತೆಗೊಂದು ಬೀಡ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು 2 ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ವ, 3 ಡಬಲ್ ಕ್ರೋಶೆ ಆಗಿ ಆ 2 ಚೈನ್ ಗ್ಯಾಪ್ಗಳಲ್ಲಿ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ, ಒಂದು ಬೀಡ್, 2 ಡಬಲ್ ಕ್ರೋಶೆ, ಆ 2 ಚೈನ್ ಗ್ಯಾಪಲ್ಲಿ. ನಾವು ಮೊದಲಿನ ರೋದಲ್ಲಿ 2 ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ವ, 3 ಡಬಲ್ ಕ್ರೋಶೆ 2 ಚೈನು, 3 ಡಬಲ್ ಕ್ರೋಶೆ 2 ಚೈನು, ಆ 2 ಚೈನಲ್ಲಿ ಈಗ ಮಾಡ್ಕೋಬೇಕು. ಇದನ್ನು ಒಂದು ಬೀಡ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ, ಮತ್ತು ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪ್. ಈ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. 2 ಡಬಲ್ ಕ್ರೋಶೆ, ಒಂದು ಬೀಡ್, 2 ಡಬಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟು 2 ಚೈನ್ ಇದೆಯಲ್ವ ಗ್ಯಾಪ್, ಅಲ್ಲಿ 2 ಚೈನ್ ಡಬಲ್ ಕ್ರೋಶೆ, ಒಂದು ಬೀಡ್, ಮತ್ತು 2 ಡಬಲ್ ಕ್ರೋಶೆ. ಈಗ ಕೊನೆಯಲ್ಲಿ 3 ಚೈನ್ ಆದಮೇಲೆ ಅದು ಸ್ವಲ್ಪ ಗ್ಯಾಪ್ ಇರುತ್ತೆ ಅಂದಲ್ವ, ಅಲ್ಲಿ 2 ಚೈನ್ ಗ್ಯಾಪ್ ಬಿಟ್ಟಿಲ್ಲ, ಆದರೆ ಇರೋ ಗ್ಯಾಪಲ್ಲಿ ನಾವು ಗ್ಯಾಪ್ ಮಾಡಿಕೊಂಡು ಹಾಕೋಬೇಕು. ಹೇಗೆ ಸ್ಟಾರ್ಟಿಂಗ್ ಮಾಡಿದ್ವಿ ಹಾಗೆ 2 ಡಬಲ್ ಕ್ರೋಶೆ, ಒಂದು ಸ್ಮಾಲ್ ಬೀಡು, ಮತ್ತು 2 ಡಬಲ್ ಕ್ರೋಶೆ. ಆ ಸೈಡಲ್ಲಿ ಹಾಕಿಲ್ಲ ಅಂದರೆ ಟೈಟ್ ಆಗುತ್ತೆ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಹಾಕಿಲ್ಲ ಅಂದರೆ ಕಡಿಮೆ ಆಗುತ್ತೆ, ಆರ್ಚು ಚೆನ್ನಾಗಿ ಬರಲ್ಲ, ಟೈಟ್ ಆಗುತ್ತೆ. ಅದಕ್ಕೆ ಇದನ್ನು ನೆಕ್ಸ್ಟು ಲಾಕಲ್ಲಿ ಇದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ, ಅವಾಗ ಚೆನ್ನಾಗಿ ಬರುತ್ತೆ. ಮತ್ತು 4 ಚೈನು, ಲಾಕಲ್ಲಿ ಲಾಕು, ಮತ್ತು ನೆಕ್ಸ್ಟ್ ಆರ್ಚ್ ಅಲ್ಲಿಂದಲೇ 2 ಡಬಲ್ ಕ್ರೋಶೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗ್ಯಾಪ್ ಇರೋಲ್ಲಿ ಗ್ಯಾಪ್ ಮಾಡಿಕೊಂಡು ಮಾಡ್ಕೋಬೇಕು ನೀವು. ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ದೀರಲ್ವ, ಅದಕ್ಕಿಂತ ಮೊದಲೇ ಒಂದು ಬೀಡ್ ಸೇರಿಸ್ಕೊಳ್ಳಿ, ಮತ್ತು 2 ಡಬಲ್ ಕ್ರೋಶೆ. ನೆಕ್ಸ್ಟು 2 ಚೈನ್ ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ
ತುಂಬ ಈಸಿಯಾಗಿ ಮಾಡುವಂತಹ ಡಿಸೈನ್ ಸ್ನೇಹಿತರೆ. ಇದು ಬೇಗ ಆಗುತ್ತೆ. ಹೆಚ್ಚು ನಿಮಗೆ ಕಾಂಪ್ಲಿಕೇಶನ್ಸ್ ಎಲ್ಲ ಇಲ್ಲದಿರೋಂಥ ಡಿಸೈನ್, ಕಾಂಪ್ಲಿಕೇಟೆಡ್ ಡಿಸೈನ್ ಅಲ್ಲ ಇದು. ತುಂಬ ಸಿಂಪಲ್ ಆಗಿರೋವಂಥದ್ದು, ಬರೀ ಡಬಲ್ ಕ್ರೋಶೆನೇ ಮಾಡ್ಕೊಂಡು ಹೋಗೋದು. ಬಿಗಿನರ್ಸ್ ಕೂಡ ಮಾಡ್ಬೋದು, ಹೆಚ್ಚು ಕ್ರೋಶೆ ಮಾಡಿ ಗೊತ್ತಿಲ್ಲದಿರೋರು ಕೂಡ ಮಾಡ್ಬೋದು. ಸಾಮಾನ್ಯ ಸೀರೆಗಳಿಗೆ ಅಂದರೆ ಸ್ವಲ್ಪ ಕಡಿಮೆ ಜರಿ ಇರೋ ಸೀರೆಗಳೆಲ್ಲ ಇರುತ್ತಲ್ವ, ಅಂಥದ್ದನ್ನು ಹಾಕ್ಕೋಬೋದು. ಮದುಮಗಳ ಸೀರೆ ಅಲ್ಲ ಅಂದ್ರೂ, ತುಂಬ ಗ್ರ್ಯಾಂಡ್ ಇರೋ ಸೀರೆ ಅಲ್ಲ ಅಂದ್ರೂ, ಮೀಡಿಯಮ್ ಸೀರೆಗಳಿರುತ್ತಲ್ವ ಅದರಲ್ಲೆಲ್ಲ ಈ ಥರದ ಡಿಸೈನ್ಗಳನ್ನು ಹಾಕ್ಕೋಬೋದು ನೀವು. ಚೆನ್ನಾಗಿಯೂ ಕಾಣಿಸುತ್ತೆ, ಓವರ್ ಗ್ರ್ಯಾಂಡಾಗಿ ಕಾಣಿಸಲ್ಲ. ಮತ್ತು ನಿಮಗೆ ಗ್ರ್ಯಾಂಡ್ ಮಾಡಬೇಕು ಅಂದರೆ ಸ್ಟೋನ್ ಚೈನ್ ಎಲ್ಲ ಹಾಕ್ಕೋಬೋದು. ಮಿಡ್ಲಲ್ಲಿ ಸ್ಟೋನ್ ಚೈನ್ ಹಾಕ್ಕೊಂಡು ಅದನ್ನು ಗ್ರ್ಯಾಂಡ್ ಮಾಡ್ಕೋಬಹುದು. ಬೇಕು ಅಂದರೆ ನೀವೇ ಮನೆಯಲ್ಲಿ ಇದನ್ನು ಮಾಡ್ಕೋಬೋದು. ನಿಮ್ಮ ಸೀರೆಗಳಿಗೆ ಹೊರಗೆ ದುಡ್ಡು ಕೊಟ್ಟು ಮಾಡಿಸ್ಬೇಕಾಗಿಲ್ಲ. ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನ್ ಇದು. ತುಂಬ ಲೆಕ್ಕಾಚಾರ ಇಲ್ಲ, ತುಂಬ ಕಷ್ಟಪಟ್ಟು ಮಾಡುವಂತಹ ಒಂದು ಇದು ಇಲ್ಲ. ಸಿಂಪಲಾಗಿ ಡಬಲ್ ಕ್ರೋಶೆಗಳೊಂದು ಹಾಕ್ಕೊಂಡು ಹೋದರೆ ಆಯಿತು. ಎಲ್ಲ ಕಡೆಯೂ ಡಬಲ್ ಕ್ರೋಶೆ ಅಷ್ಟೇ. ಇದು ನಾನು ಸ್ಯಾಂಪಲಲ್ಲಿ ಮಾಡ್ತಾಯಿದ್ದೀನಿ. ನೀವು ಸೀರೆಗೆ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಸ್ವಲ್ಪನೇ 4 ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗೆ ಕಾಣುತ್ತೆ ಅಂತ. ಈ ಥರ ಡಬಲ್ ಕ್ರೋಶೆ, ಒಂದು ಬೇಡ ಡಬಲ್ ಕ್ರೋಶೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಮಾಡ್ಕೋಬೇಕು. ನಾವು ಗ್ಯಾಪ್ ಮಾಡ್ಕೊಂಡು, ಅಲ್ಲಿ ನಾವು ಗ್ಯಾಪ್ ಬಿಟ್ಟಿಲ್ಲ, ಏನು ಡಬಲ್ ಕ್ರೋಶೆ ಆಗಿ ಸೀದಾ ಸೇರಿಸ್ಕೊಂಡಿದ್ದೀವಿ. ಆದ್ರೂ ಅಲ್ಲಿ ಗ್ಯಾಪ್ ಸ್ವಲ್ಪ ಬರುತ್ತೆ, ಮಾಡ್ಕೋಬೋದು. ಇಲ್ಲಾಂದರೆ ಆರ್ಚ್ ಟೈಟಾಗಿ ಒಳಗೆ ಬಕ್ಕೊಳ್ಳುತ್ತೆ, ಚೆನ್ನಾಗಿ ಬರಲ್ಲ, ಬೆಂಡ್ ಆಗುತ್ತೆ. ಅದಕ್ಕೋಸ್ಕರ ಮಾಡಬೇಕು ಈ ಥರ. ಇದನ್ನು ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ ಕುಚ್ಚಿಗೆ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್. ಈ ಥರ ಮಾಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಈಸಿ ಆಗಿರೋಂತಹ ಡಿಸೈನು, ಬೇಗ ಆಗುವಂಥ ಡಿಸೈನು. ಸ್ಪೀಡಾಗಿ ಮಾಡ್ಕೋಬಹುದು ನೀವು, ಹೆಚ್ಚು ನಿಧಾನ ಏನೇ ಬೇಡ. ಅಂದರೆ ಆಗಲ್ಲ, ತುಂಬ ಸ್ಪೀಡ್ ಆಗುತ್ತೆ, ಬೇಗ ಆಗುತ್ತೆ. ಯಾಕಂದರೆ ಬರೀ ಡಬಲ್ ಕ್ರೋಶೆ ಅಲ್ವಾ, ಹೆಚ್ಚೇನಿಲ್ಲ. ಮತ್ತು ರಿಂಗ್ ಬೀಡ್ಸಲ್ಲಿ ಮಾಡೋದ್ರಿಂದ ಫಸ್ಟಿನ 1-2 ಸ್ಟೆಪ್ಪೇ ಸ್ಕಿಪ್ ಆಗೋಗುತ್ತೆ. ನಾವು ಬರೀ ಬೀಡ್ ಅಂದರೆ ಬೀಡ್ಸ್ ಹಾಕಿಬಿಟ್ಟು ಆಮೇಲೆ ಅದರ ಹಿಂದಿಂದ ಚೈನ್ ಹಾಕಿಬಿಟ್ಟು ಆಮೇಲೆ ಆರ್ಚ್ ಮಾಡ್ತೀವಲ್ವ. ರಿಂಗ್ ಬೀಡ್ಸ್ ಅಂದರೆ ರಿಂಗ್ ಬೀಡ್ಸ್ ಹಾಕಿಬಿಟ್ಟು ಡೈರೆಕ್ಟಾಗಿ ಆರ್ಚ್, ಒಂದು ಸ್ಟೆಪ್ಪೇ ಸ್ಕಿಪ್ ಆಗುತ್ತೆ, ಬೇಗ ಆಗುತ್ತೆ. ಬೇಡ ಅಂದರೆ ನಿಮಗೆ ರಿಂಗ್ ಬೀಡ್ ಬೇಡ ಅಂದರೆ ನಾರ್ಮಲ್ ಬೀಡಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈಸಿಯಾಗಿದೆ, ನೀವು ಮಾಡ್ಬೋದು. ಮಾಡಿ ನೋಡಿ. ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.